ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ನಾನು ನಿಮಗೆ ಚಿಕನ್ ರೆಸಿಪಿ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ, ಒಂದು 20 ನಿಮಿಷ ಒಳಗೆ ಮಾಡ್ಬೋದು. ಓಕೆನಾ. ಸೊ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ಗೆ ಏನೇನು ರೆಸಿಪಿ ಬೇಕು ಅಂತ ಹೇಳ್ತೀನಿ ನಿಮಗೆ. ಓಕೆನಾ. ಕರೆಕ್ಟಾಗಿ ನೋಡಿ, ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಿ. ಫಸ್ಟ್ ಈ ಥರ ಕಡಾಯಿ ತೊಗೊಳ್ಳಿ. ಕಡಾಯಿಯಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ. ಸೊ ನಂತರ ಅದಕ್ಕೆ ಜಿಂಜರ್ ಪೇಸ್ಟು ಮತ್ತು ಜಿಂಜರ್ ಪೇಸ್ಟ್ ಗೊತ್ತಲ್ಲ ನಿಮಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರುಗಿಸಿ, ಅದು ಹಸಿ ವಾಸನೆ ಬಿಡಬೇಕು. ಓಕೆನಾ. ನಂತರ ನೀವು ಇದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅಂದರೆ ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೆ, ಬೆಸ್ಕೊಂಡಿದ್ದೆ. ಇವಾಗ ನಿಮಗೆ ರೆಡಿಮೇಡ್ ಬೇಕು ಅಂದರೆ ಅಂಗಡಿ ಸಿಗುತ್ತೆ, ಒಂದು 10 ರಿಂದ 20 ರೂಪಾಯಿ ಸಿಗುತ್ತೆ. ಜಿಂಜರ್ ಪೇಸ್ಟ್ ಅಂತ ಕೇಳಿದ್ರೆ ಕೊಡ್ತಾರೆ, ರೆಡಿ ಇರುತ್ತೆ. ಸೊ ನಾನು ಸಪ್ರೇಟಾಗಿ ಬೆಸ್ಕೊಂಡಿದ್ದೆ. ಸೊ ಈಗ ನೋಡಿ, ಇದಕ್ಕೆ ಈರುಳ್ಳಿ ಕಟ್ ಮಾಡಿದ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು 2 ಈರುಳ್ಳಿ ಹಾಕಿದ್ದೆ. ಒಂದು ಅರ್ಧ ಕೆ ಜಿ ಚಿಕನಿಗೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಈಗ. ಸೊ ಚೆನ್ನಾಗಿ ತಿರ್ಸ್ಬೇಕು, ಈರುಳ್ಳಿ ಕೆಂಪಾಗಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಜಾಸ್ತಿ ಹಾಕಬೇಡಿ. ಜಾಸ್ತಿ ಅರಿಶಿನ ಹಾಕಿದ್ರೆ ಬರೀ ಹಳದಿದೆ ಟೇಸ್ಟ್ ಇರುತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಜಾಸ್ತಿ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕಿ, ಜಾಸ್ತಿ ಏನು ಬೇಡ, 1 ಸ್ಪೂನ್ ಏನು ಬೇಡ. ಅರ್ಧ ಕೆ ಜಿ ಚಿಕನ್ ಒಂದು ಅರ್ಧ ಸ್ಪೂನ್ ಹಾಕಿ. ನಂತರ ಕಟ್ ಮಾಡಿರುವಂತಹ ತೊಳೆದಿರುವಂತಹ ಚಿಕನ್ನ ನಾನಿಲ್ಲಿ ಕಡಾಯಿ ಒಳಗೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ತಿರ್ಸಿ ಮಸಾಲೆ ಹಿಡಿಬೇಕು. ಸೊ ಇದಕ್ಕೆ ನಂತರ ನೀರು ಹಾಕಿದ ನಂತರ ಸ್ವಲ್ಪ ಒಂದು 15 ನಿಮಿಷ ಚೆನ್ನಾಗಿ ಕುದೀಲಿ. ಕುದಿದ ನಂತರ ನೋಡಿ, ಈ ಥರ ಚಿಕನ್ ರೆಡಿ ಆಗುತ್ತೆ. ಮನೇಲಿ ಈಸಿಯಾಗಿ ಮಾಡ್ಬೋದು. ಈಸಿ ರೆಸಿಪಿ, ಜಾಸ್ತಿ ಐಟಮ್ಸೇ ಬೇಡ, ಜಾಸ್ತಿ ಮಸಾಲನೂ ಬೇಡ. ಈಸಿಯಾಗಿ ಒಂದು 15-20 ನಿಮಿಷ ಮಾಡ್ಬೋದು. ಚಪಾತಿಗಂತೂ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.